ನರನಾಗ ನೀನು ಮಾಡುತ್ತಿರುವ ಮೋಸದ ಮಾಯಾ ಕುತಂತ್ರಕ್ಕೆ ಇಂದು ಈ ಗರುಡ ಪ್ರತಿತಂತ್ರ ಏನದು? ಹಣ ಚಿನ್ನವನ್ನು ದೋಚಿಕೊಂಡು ಹೋಗಲು ನಿನ್ನ ದೈತ್ಯ ಸದನಕ್ಕೆ ಧಾವಿಸಿ ಬಂದಿರುವೆ. ಯಾಕೆ ಗೊತ್ತು? ನೀನು ಬಡವರಿಗೆ ಹಣ ಕೊಟ್ಟು ಅದಕ್ಕೆ ಬಡ್ಡಿ ಹಚ್ಚಿ ಬಡ್ಡಿಗೆ ಬಡ್ಡಿ ಚಕ್ರ ಬಡ್ಡಿ ವಸೂಲಿ ಮಾಡಿ ಅರಮನೆಯಲ್ಲಿ ಮಹಾರಾಜನಂತೆ ಮೆರೆಯುತ್ತಿರುವನಲ್ಲೇ ಆ ಬಡವರ ಹಣ ಹಾಗೂ ಚಿನ್ನವನ್ನು ಮರಳವರಿಗೆ ಒಪ್ಪಿಸಲು ಸಮಯ ಸಾಧಿಸಿ ಸಿದ್ಧನಾಗಿ ಕಣ್ಣು ಹಾಕಿರುವರೆ ಈಗ ಬರುವೆ ಹಣ ತುಂಬಿದ ರೂಮಿಗೆ. ಹೇಗಿದೆ ಈ ಗಂಡು ಕರಡನ ಕೈ ಚಳಕ? ಕಾದರೆ ರಕ್ತ ಚಂದ್ರವನ್ನೇ ಕದಿಯಬೇಕು. ಲೂಟಿ ಮಾಡಿದರೆ ಲಕ್ಷ್ಮಿ ಭಂಡಾರವನ್ನೇ ಲೂಟಿ ಮಾಡಬೇಕು. ಹೇಗಿದೆ ಈ ಗಂಡು ಕರಡನ ಸ್ಪೆಷಾಲಿಟಿ? ಯಾರು ನೀನು? ನಮ್ಮ ಅರಮನೆಯಿಂದ ಏನು ದೋಚಿಕೊಂಡು ಹೋದಂತೆ ಕಾಣುತ್ತದೆ. ಮೊದಲು ಮಹಡಿ ಮನೆ ಮೇಲೆ ಹತ್ತಿ ನೋಡೋಣ. ಅಯ್ಯೋ, ಈ ಕಜಿಮ ನನ್ನ ಒಡವೆ ಆಭರಣವನ್ನು ದೋಚಿಕೊಂಡು ಹೋಗಿರೋನು. ಅಯ್ಯೋ, ನಾನು ಏನು ಮಾಡಲಿ? ಈಗ ಸಮಯ 4 ಗಂಟೆ ಆಗಿದೆ. ಇನ್ಸ್ಪೆಕ್ಟರ್ ಸಂದೀಪ್ಗೆ ಫೋನ್ ಮಾಡಿ ಬರ ಹೇಳಲಾಯಿತು. ಹಲೋ, ಇನ್ಸ್ಪೆಕ್ಟರ್ ಸಂದೀಪ್. ನಾನು ಶ್ರೀಮಂತ ನರನಾಗ ಮಾತನಾಡುವುದು. ಇಲ್ಲೇ ಮನೆಗೆ ಬನ್ನಿ, ವಿಚಾರಿಸಿ ಹೇಳುತ್ತೇನೆ. ಈ ನರನಾಗನ ಸರ್ಪದ ಕೋಟೆಗೆ ಕಾಲಿಟ್ಟ ವ್ಯಕ್ತಿ ಯಾರಿರ್ಬೋದು? ವಿಷ್ಕಂಠನ? ಛೇ, ಅವನಂತೂ ಸಾಧ್ಯವೇ ಇಲ್ಲ. ಇನ್ನು ಯಾರಿರ್ಬೋದು? ಒಂದು ತಿಳಿಯದಾಗಿದೆ. ಇನ್ಸ್ಪೆಕ್ಟರ್, ಅರ್ಧ ಗಂಟೆ ಮುಂಚೆ ಯಾರೋ ಕದಿಮ ನಗದು ದೋಚಿಕೊಂಡು ಹೋಗಿರೋನು. ಇಲ್ಲ ಇನ್ಸ್ಪೆಕ್ಟರ್, ಅವನು ಅಪರಿಚಿತ ವ್ಯಕ್ತಿ ಇರುವನು. ಯಾರ ಮೇಲೆ ಇಲ್ಲ ಇನ್ಸ್ಪೆಕ್ಟರ್. ನೀವು ಏನು ಮಾಡ್ತಿರೋ ಬಿಡ್ತಿರೋ ನನಗೆ ಗೊತ್ತಿಲ್ಲ. ನಾಳೆ ಬೆಳಗಾಗೋ ಅಷ್ಟರಲ್ಲಿ ನನ್ನ ನನಗೆ ಬರಲೇಬೇಕು. ಈಗಲೇ ಎಲ್ಲ ಚೆಕ್ ಪೋಸ್ಟ್ ಗಳಿಗೆ ಸರ್ಚ್ ಮಾಡ್ತೀನಿ. ಒಂದು ಸಂದೇಹ. ಒಳಗೆ ಬಂದು ಒಂದು ಕಂಪ್ಲೇಂಟ್ ಕೊಟ್ಟು ಹೋಗಿ. ಒಂದು ಸಂದೇಹ. ಹೇಳಿ ಸರ್, ಅದೇನಂತ? ಅವನು ನಾಡಿನವನಂತೂ ಅಲ್ಲ, ಕಾಡಿನವನು ಇರಬಹುದು. ಓಕೆ ಸರ್, ಎಷ್ಟು ಕ್ಯೂ ಸಿಕ್ಕಿದ್ರೆ ಸಾಕು. ಇಡೀ ಅರಣ್ಯ ಪ್ರದೇಶವನ್ನು ಸುತ್ತಲೂ ಪೊಲೀಸ್ ಸರ್ಪಗಳು ನಿರ್ಮಿಸಿ ಅವರ ಜನ್ಮ ಜಾಲಾಡಿ ಬಿಡುತ್ತಾನೆ. ನಾನು ಬರ್ತೀನಿ ಸರ್. ಈ ಇನ್ಸ್ಪೆಕ್ಟರ್
ಹೋಗು ಹೋಗು. ಈ ಇನ್ಸ್ಪೆಕ್ಟರ್ ಸಂದೀಪ್ನ ನಂಬಿ ಕೂತಾರೆ ತರವಲ್ಲ. ಅವನು ದೋಚಿಕೊಂಡು ಹೋಗಿರುವುದು ಕೋಟಿ ಗಂಟಲೆ ಬೆಳೆ ಬಾಳು ಚಿನ್ನವನ್ನು. ನಾನು ಕೈ ಕಟ್ಟಿಕೊಳ್ತಾರೆ ಅದನ್ನು ಕಳೆದುಕೊಳ್ಳುವುದು ಖಚಿತ. ಹೇಗಾದರೂ ಮಾಡಿ ಪತ್ತೆ ಹಚ್ಚಲೇಬೇಕು, ಅದನ್ನ ಪಡೆಯಲೇಬೇಕು. You are under arrest. ಶಬಾಷ್ ಇನ್ಸ್ಪೆಕ್ಟರ್ ಶಬಾಷ್. ಅಂತೂ ಅರಸಾಹಸ ಪಟ್ಟು ನಾನು ಇದು ಸ್ಥಳ ಪತ್ತೆ ಹಚ್ಚಿ ಬಿಟ್ಟಿರಿ. ಯಶ್ ಮಿಸ್ಟರ್, ನಿನ್ನಿಂದ ಶಬಾಷ್ಗಿರಿ ಹೆಸರಿಗೆ ಬಂದಿಲ್ಲ ಇನ್ಸ್ಪೆಕ್ಟರ್ ಸಂದೀಪ್. ಸುಮ್ಮನೆ ಮರ್ಯಾದೆಯಿಂದ ಸೂಟ್ ಕೇಸನ್ನು ಕೊಟ್ಟು ಬಿಡು. ಸೂಟ್ ಕೇಸ್ ನೋಡಿ ಇನ್ಸ್ಪೆಕ್ಟರ್, ಸ್ಮಶಾನಕ್ಕೆ ಹೋದೆ ಹಣ, ಈ ಕರುಣನ ಕೈಗೆ ಬಂದ ಹಣ ಅದೆಂದು ವಾಪಸ್ ಬರಲು ಸಾಧ್ಯವಿಲ್ಲ. ಈ ಗರುಡ ಸಾಧ್ಯವಾದನ್ನು ಸಾಧಿಸಿ ತೋರಿಸದೆ ಇನ್ಸ್ಪೆಕ್ಟರ್ ಸಂದೀಪನ ಮುಖ್ಯ ಕೆಲಸ. ಮುಂದಿಟ್ಟ ಹೆಜ್ಜೆ ಹಿಂದುಳಿದ ನನ್ನ ಜಾಯಮಾನ್ಯದಲ್ಲೇ ಇಲ್ಲ. ಜಾಯಮಾನ ನೋಡಿ ಇನ್ಸ್ಪೆಕ್ಟರ್, ನಾನು ಅದನ್ನ ಹೇಳ್ತಾ ಇರೋದು. ನನ್ನ ಕೈಗೆ ಬಂದಷ್ಟು ಹಣ ಹಿಂತಿರುಗಿಸುವುದು ನನ್ನ ಜೀವನದಲ್ಲಿ ಇಲ್ಲ. ಇಂಥ ಕಾರ್ಯಕ್ಕೆ ಕೈ ಹಾಕಿ ಕೈ ಸುಟ್ಕೋಬೇಡಿ, ಕೈ ಬಿಟ್ಟು ಬಿಡಿ. ಏ ಗರುಡ, ಕೈ ಬಿಟ್ಟು ಬಿಡಕ್ಕೆ ಕೈಯಲ್ಲಿ ಬಳೆ ಇಲ್ಲ, ಬೇಡಿ ಇದೆ. ಸುಮ್ಮನೆ ಮರ್ಯಾದೆಯಿಂದ ತುಂಬಿದ ಸುಟ್ಕೇಸನ್ನು ಕೊಟ್ಟು ಬಿಡು. ಮರ್ಯಾದೆ ಮರ್ಯಾದೆ ಎಂಬ ಮೂರಕ್ಷರ ಮರೆತು ಹೋಗಿ ಮೋಸ ಎಂಬ ಎರಡಕ್ಷರ ಮೈ ಮುಡಿಸಿಕೊಂಡು ಮನುಷ್ಯತ್ವ ಇಲ್ಲದ ಈ ಮರುಭೂಮಿಯಲ್ಲಿ ಮಹಾರಾಜನಂತೆ ಮೆರೆಯುತ್ತಾನೆ ಈ ಮರ್ಡರ್ ಗರುಡ. ಬಂದ ದಾರಿಗೆ ಸುಂಕವಿಲ್ಲೆಂದು ಮರಳಿ ಮನೆಗೆ ಹೋಗಿಬಿಡಿ. ಏ ಗರುಡ, ಮರಳಿ ಮನೆಗೆ ಹೋಗಕ್ಕೆ ನಾಯನ್ನು ಮೂರ್ಖನಲ್ಲ. ಈ ಇನ್ಸ್ಪೆಕ್ಟರ್ ಸಂದೀಪನ ಹೆಸರು ಕೇಳಿದರೆ ಇಡೀ ರೌಡಿ ಅಡ್ಡನೇ ಗಡಗಡ ಅಂತ ನಡುಗುತ್ತೆ. ಅಂತದ್ರಲ್ಲಿ ನನ್ನ ಎದುರಿಸುವ. ಏ ಗರುಡ, ಇಂದು ನಿನ್ನ ಗುಂಡಿ ತೋಡುವ ಕಂಡ ಕಡೀತ ಗುಂಡಿ ಗುಂಡಿ ತೋಳಕ್ಕೆ ಬಂದ ಆದಷ್ಟು ಕಂಡ ಜೋಡತ್ತು ಬಂಡಿ ಹೊಡಿ ನೋಡಲಿಕ್ಕೆ ಹೋಗಿದ್ದಾರೆ ಜೋಗದ ಗುಂಡಿ. ಸುಮ್ಮನೆ ನನ್ನ ವಿಷಯದಲ್ಲಿ ತಲೆ ಹಾಕಿ ಸಮಯ ಹಾಳು ಮಾಡಬೇಡಿ, ಇದು ನನ್ನ ಅನುಭವದ ಮಾತು. ಇಂಥ ಮಾನವಿಯಿಂದ ಬುದ್ಧಿ ಹೇಳಿಸ್ಕೊರೋ ಈ ವ್ಯಕ್ತಿ ನಾನಲ್ಲ. ಸುಮ್ಮನೆ ನನ್ನ ಪಿಸ್ತೂಲ್ಗೆ ಸಿಕ್ಕೋ ಸತ್ತು ಹೋಗ್ಬೇಡ. ಸುಮ್ಮನೆ ಆ ಸೂಟ್ಕೇಸನ್ನು ಕೊಟ್ಟು ಬಿಡು. ಇಲ್ಲವಾದ್ರೆ ಏನ್ ಮಾಡಿ ಇನ್ಸ್ಪೆಕ್ಟರ್? ವಾದ್ದು ಬುದ್ಧಿ ಹೇಳಿ ಮಾನವಿನಿಂದ ಮೆರವಣಿಗೆ ಮಾಡಿ ವಾದ್ದು ಸ್ಟೇಷನ್ಗೆ ಕರೆದುಕೊಂಡು ಹೋಗುವೆ. ಇನ್ಸ್ಪೆಕ್ಟರ್ ಸಂದೀಪ್, ಇದುವರೆಗೆ ಈ ಭೂಪದೀಕರಣನ ಮುಂದೆ ನಿಂತು ಮಾತಾಡ್ಬೇಕಾದ್ರೆ ಭಯಪಟ್ಟು ಮೂತ್ರ ವಿಸರ್ಜನೆ ಮಾಡಿಕೊಂಡಿದ್ದಾರೆ. ಅಂತದ್ರಲ್ಲೂ ನನ್ನೆನ್ನೆ ಒಂದು ಸ್ಟೇಷನ್ಗೆ ಹೋದಂದ್ರೆ ಏನು? ಈ ನನ್ನ ತಲವಾರಿಗೆ ಆಹುತಿ ಹಾಕಬೇಡ, ಸುಮ್ಮನೆ ಮನೆಗೆ ಹೋಗಿಬಿಡು. ಏ ಗುಂಡಗರುಡ, ಈ ಕಾಕಿ ಬೀಚಿದರೆ ರೌಡಿಸಂ ಮಾಡೋದ್ರಲ್ಲಿ ನಿಮ್ಮ ಅಪ್ಪ ಅದೀನಿ. ಸುಮ್ಮನೆ ನನ್ನ ಪಿಸ್ತೂಲ್ಗೆ ಸೇಕು ಸತ್ತು ಹೋಗಬೇಡ. ನೋಡಿ ಇನ್ಸ್ಪೆಕ್ಟರ್,
ತೆಗೆದುಕೊಳ್ಳಿ. ಇನ್ಸ್ಪೆಕ್ಟರ್ ಕೆಳಗಿಳಿಸುವ ನಿನ್ನ ಪಿಸ್ತೂಲು. ಒಂದೇ ಒಂದು ಹೆಜ್ಜೆ ಮುಂಚುತ್ತದೆ ಈ ಪೀಸಿತಲೆ ಪೀಸ್ ಪೀಸ್. ಶೇ ಕಡೆಗೂ ಕೈ ಕೊಟ್ಟ ಓಡಿ ಹೋದ ಗುಂಡ ಗರುಡ. ಬಿಸಿ ಊಟ ಫಾಲೋ ಮೀ. ಚಲಕಾಪುರ ಕ್ಷೇತ್ರದಲ್ಲಿ ಜನ್ಮ ಪಡೆದವನೇ ಶಿವಯೋಗಿ ಲಕ್ಷಣದಿ ಬೆಳೆಯುತ್ತ ನಡೆದವನೇ. ಚಲಕಾಪುರ ಕ್ಷೇತ್ರದಲ್ಲಿ ಜನ್ಮ ಪಡೆದವನೇ ಶಿವಯೋಗಿ ಲಕ್ಷಣದಿ ಬೆಳೆಯುತ್ತ ನಡೆದವನೇ. ಗುರುದೇವೋ ಭವ ಎಂಬ ಅಭಯವ ನುಡಿದವನೇ. ಗುರುದೇವೋ ಭವ ಎಂಬ ಅಭಯವ ನುಡಿದವನೇ. ಉದಯವಾಯಿತು ಏಳು ಸ್ವಾಮಿಯೇ. बोलो भारत माता की वंदे वंदे।